ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ. ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು. ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ. ಡಿವೋರ್ಸ್ ಪ್ರಾಬ್ಲಮ್, ಅನಾರೋಗ್ಯ, ಪ್ರೇಮ ವಿಚಾರ, ಸಂತಾನ, ಸಾಲಬಾಧೆ, ಕೋರ್ಟ್ ಕೇಸ್, ವ್ಯಾಪಾರ, ಮಾಟ ಮಂತ್ರ ತಡೆ, ಶತ್ರುಕಾಟ, ಕೌಟುಂಬಿಕ ಕಲಹ, ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ: ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ. ನಂಬಿಕೆಟ್ಟವರಿಲ್ಲವೋ ಈ ರಾಯರ. ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ. ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ, ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು. ಫೋನಿನ ಮೂಲಕ ಪರಿಹಾರ. ಮೊಬೈಲ್ ಸಂಖ್ಯೆ 9008111181. ಓಂ ಶ್ರೀ ಗುರುಭ್ಯೋ ನಮಃ. ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋನಲ್ಲಿ ಈ ಕಾರ್ತಿಕ ಮಾಸದಲ್ಲಿ 3ನೇ ಶನಿವಾರ ಏನು ಬರುತ್ತೆ, ಆವತ್ತಿನ ದಿವಸ ಆಂಜನೇಯ ಸ್ವಾಮಿಗೆ ನೀವು ದೇವಸ್ಥಾನದಲ್ಲಿ ಮಾಡಬಹುದಾದಂತಹ ಒಂದಷ್ಟು ಸರಳ ಸೇವೆಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ. ಯಾಕೆ ಅಂತಂದರೆ ನೋಡಿ, ಈ ಕಾರ್ತಿಕ ಮಾಸದ 3ನೇ ಶನಿವಾರ ಏನು ಬಂದಿದೆ ಬಹಳ ಶಕ್ತಿಶಾಲಿಯಾಗಿ ಬಂದಿರುವಂತಹದ್ದು. ಅದರ ಜೊತೆಯಲ್ಲಿ ಕಾರ್ತಿಕ ಮಾಸದ ಶನಿವಾರ ಅಂತಂದರೆ ಬಹಳ ವಿಶೇಷ. ನೀವು ಕಾರ್ತಿಕ ಮಾಸದ ಶನಿವಾರ ಒಂದು ಶನಿವಾರ ಸ್ವಾಮಿಗೆ ಸರಿಯಾದ ರೀತಿಯಲ್ಲಿ ಪೂಜೆ ಮಾಡಿ ದರ್ಶನ ಮಾಡಿ ಸೇವೆ ಮಾಡಿದ್ರಿ ಅಂದರೆ 11 ಶನಿವಾರ ಆಂಜನೇಯ ಸ್ವಾಮಿಗೆ ಪೂಜೆ ಮಾಡಿದಷ್ಟು ಪುಣ್ಯ ನಿಮ್ಮದಾಗುತ್ತೆ. ಮತ್ತು ಆದಷ್ಟು ಬೇಗ ಮನೆಯಲ್ಲಿ ಯಾವುದೇ ತರಹದ ಸಮಸ್ಯೆಗಳಿರಲಿ ಆ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಹೇಳ್ತೀನಿ ಮುಂದೆ ಏನೆಲ್ಲ ಸಮಸ್ಯೆಗಳಿಗೆ ನೀವು ಈ ಪರಿಹಾರಗಳನ್ನು ದೇವಸ್ಥಾನದಲ್ಲಿ ಮಾಡ್ಕೋಬಹುದು ಅಂತಂದು. ಮನೆಯಲ್ಲಿ ಯಾರಿಗಾದರೂ ಅನಾರೋಗ್ಯದ ಸಮಸ್ಯೆ ಇದ್ದರೆ ಅಥವಾ ಯಾವ ಕೆಲಸಗಳು ಕೂಡ ಅಂದ್ಕೊಂಡಂಗೆ ಆಗ್ತಾ ಇಲ್ಲ, ಎಲ್ಲವೂ ಅರ್ಧಕ್ಕೆ ನಿಲ್ತಿದೆ, ಮಕ್ಕಳು ತುಂಬ ಚಂಡಿ ಮಾಡ್ತಾರೆ, ಓದಲ್ಲ ಬರೆಯಲ್ಲ, ಅಥವಾ ಗಂಡ ಹೆಂಡತಿ ಮಧ್ಯೆ ತೊಂದರೆಗಳು ಅನ್ನೋವಂಥವ್ರು, ಯಾವುದೇ ತರಹದ ಸಮಸ್ಯೆಗಳಿರೋರು ಕೂಡ ಈ ಸೇವೆಗಳನ್ನು ಮಾಡ್ಕೋಬಹುದು. ದೇವಸ್ಥಾನದಲ್ಲಿ ಹೋಗಿ ನಾನು ಹೇಳುವಂತಹ ಸರಳ ಸೇವೆಗಳನ್ನು ಮಾಡೋದಕ್ಕಿಂತ ಮೊದಲು ನೀವು ಮನೆಯಲ್ಲಿ ಪೂಜೆ ಮಾಡಿರಬೇಕು. ಆವತ್ತಿನ ದಿವಸ ಆಂಜನೇಯ ಸ್ವಾಮಿಗೆ ಅವತ್ತಿನ ದಿವಸ 8 ಗಂಟೆ ಒಳಗಡೆ ದೇವಸ್ಥಾನದಲ್ಲಿ ಕೂಡ ಸೇವೆ ಮುಗಿಸ್ಕೋಬೇಕು, ಮನೆಯಲ್ಲಿ ಕೂಡ ಪೂಜೆ ಮುಗಿಸ್ಕೋಬೇಕು. ಎದ್ದು ಸ್ವಲ್ಪ ನೆಲ ಎಲ್ಲ ಒರೆಸ್ಕೊಂಡು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳಿ. ಆಂಜನೇಯ ಸ್ವಾಮಿದು ಫೋಟೋ ಇದ್ದರೂ ನಡೆಯುತ್ತೆ ಅಥವಾ ವಿಗ್ರಹ ಇದ್ದರೂ ನಡೆಯುತ್ತೆ. ಫೋಟೋ ಇದ್ದರೆ ಅವತ್ತಿನ ದಿವಸ ಫೋಟೋ ಒರೆಸ್ಕೊಳ್ಳಿ. 9 ಕುಂಕುಮದ ಬೊಟ್ಟುಗಳನ್ನು ಸ್ವಾಮಿಗೆ ಇಡಿ. ಅರಿಶಿಣ 9 ಬೊಟ್ಟು ಇಡಬಾರ್ದು, ಹಣೆ ಮೇಲೆ 1 ಬೊಟ್ಟು ಇಟ್ಟರೆ ಸಾಕು. 18 ಎಳೆ ಗೆಜ್ಜೆ ವಸ್ತ್ರ ಏರಿಸಿ ತಪ್ಪದೆ ನೀವು ಸ್ವಲ್ಪ ತುಳಸಿಯನ್ನು ಆಂಜನೇಯ ಸ್ವಾಮಿಗೆ ಏರಿಸಬೇಕು. ರಾಯರಿಗೆ ತುಳಸಿ ಏರಿಸುವಂತಹದ್ದು ಎಷ್ಟು ಮಹತ್ವ ಇರುತ್ತೋ ಆಂಜನೇಯ ಸ್ವಾಮಿಗೂ ಕೂಡ ನಾವು ತುಳಸಿ ಏರಿಸುವಂತಹದ್ದು ಶನಿವಾರದ ದಿವಸ ಅಷ್ಟೇ ನಮ್ಮ ಕಷ್ಟಗಳನ್ನು ಕಳೆಯುತ್ತೆ. ಇದಾದಮೇಲೆ ಕಾರ್ತಿಕ ಮಾಸ ಆದ್ದರಿಂದ ಏನು ವಿಗ್ರಹ ಇದ್ದರೆ ವಿಗ್ರಹದ ಮುಂದೆ, ಇಲ್ಲ ಅಂತಂದರೆ ಫೋಟೋ ಇದ್ದರೆ ಫೋಟೋದ ಮುಂದೆ 2 ಮಣ್ಣಿನ ದೀಪ ಇಟ್ಬಿಟ್ಟು ಅದಕ್ಕೆ ಎಳ್ಳೆಣ್ಣೆಯನ್ನು ಹಾಕಿ ದೀಪವನ್ನು ಹಚ್ಚಿ ಧೂಪವನ್ನು ತೋರಿಸಿ ಸ್ವಾಮಿಗೆ ಆವತ್ತಿನ ದಿವಸ ಕಡಲೆಬೇಳೆ ಹಯಗ್ರೀವ, ರಾಯರಿಗೆ ಹೇಗೆ ಹಯಗ್ರೀವ ಪ್ರೀತಿಯಾದಂತಹ ನೈವೇದ್ಯನೋ ಹಾಗೆ ಆಂಜನೇಯ ಸ್ವಾಮಿಗೂ ಕೂಡ ಕಡಲೆಬೇಳೆ ಹಯಗ್ರೀವ ಅಂತಂದರೆ ಬಹಳ ಪ್ರೀತಿ. ಕಡಲೆಬೇಳೆ ಹಯಗ್ರೀವ ಇಡಿ. ಇಲ್ಲ ಅಂತಂದರೆ ಟೈಮ್ ಇಲ್ಲ ನಮಗೆ ಅಂದರೆ ಬಾಳೆಹಣ್ಣಿನ ರಸಾಯನವನ್ನು ಕೂಡ ನೀವು ಮಾಡಿ ಇಡಬಹುದು. ಸ್ವಾಮಿಯ ಅಷ್ಟೋತ್ತರವನ್ನು ಹೇಳಿಕೊಂಡು ಪಂಚಾರತಿ ಮಾಡಿ. ಮತ್ತು ಬಾಳೆಹಣ್ಣು ಇಡ್ದಲೇ ಪೂಜೆ ಮಾಡಬೇಡಿ. ಒಂದೆರಡಾದರೂ ಕೂಡ ಬಾಳೆಹಣ್ಣನ್ನು ಇಟ್ಟು ಪಂಚಾರತಿ ಮಾಡಿ ಮಹಾಮಂಗಳಾರತಿಯನ್ನು ಮುಗಿಸ್ಕೊಳ್ಳಿ. ಇದಿಷ್ಟು ನೀವು ಮನೆಯಲ್ಲಿ ಮಾಡುವಂತಹ ಪೂಜೆ. ಇನ್ನು ನೀವು ದೇವಸ್ಥಾನದಲ್ಲಿ ಏನೇನೆಲ್ಲ ಸೇವೆ ಮಾಡಬಹುದು ಅಂತೇಳಿ ಈಗ ಹೇಳ್ತಾ ಹೋಗ್ತೀನಿ. ನೀವು ದೇವಸ್ಥಾನಕ್ಕೆ ಹೋದವರು ಮೊದಲು ಏನು ಮಾಡಬೇಕು, ಸ್ವಾಮಿಯ ಎದುರುಗಡೆ ನಿಂತ್ಕೋಬೇಕು. ನಿಂತ್ಕೊಂಡು ನಿಮ್ಮ ಮನೆಯಲ್ಲಿ ಏನೆಲ್ಲ ಕಷ್ಟ ಇದೆ ಅಥವಾ ಸ್ವಾಮಿಯಿಂದ ಏನಾದರೂ ನಿಮಗೆ ಇಷ್ಟಾರ್ಥ ಈಡೇರಿಕೆ ಆಗಬೇಕು ಅಂತಂದರೆ ಎಲ್ಲವನ್ನು ಕೂಡ ನಿಂತು ಹೇಳಿಕೊಂಡು ಅದಾದಮೇಲೆ 3 ಪ್ರದಕ್ಷಿಣೆ ಬನ್ನಿ ದೇವಸ್ಥಾನಕ್ಕೆ. 3 ಪ್ರದಕ್ಷಿಣೆ ಹಾಕ್ಬಿಟ್ಟು ನೀವು ಏನಿದೆ ಆನಂತರ ಮುಂದಿನ ಸೇವೆಯನ್ನು ನೀವು ಮಾಡ್ಕೋಬಹುದು. ಆದಷ್ಟು ಅವತ್ತಿನ ದಿವಸ ಬೇಗ ಎದ್ದೇಳಿ, ಬೇಗ ಎದ್ದು ಮನೆಯಲ್ಲಿ ಪೂಜೆ ಮುಗಿಸ್ಕೊಂಡು 8 ಗಂಟೆ ಒಳಗಡೆ ಈ ಸೇವೆಯನ್ನು ಮಾಡ್ಕೊಳ್ಳಿ. ಮೊದಲನೇದಾಗಿ 9 ಎಳ್ಳು ಬತ್ತಿಯನ್ನು ಸ್ವಾಮಿಗೆ ಹಾಕುವಂತಹದ್ದು. ಅಂದರೆ ನಾವು ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಹೋದಾಗೆಲ್ಲ ಎಳ್ಳುಬತ್ತಿ ಹಾಕೋದು ಅಂತೀವಲ್ಲ, ಅದೇ ರೀತಿ ಆಂಜನೇಯ ಸ್ವಾಮಿಗೂ ಕೂಡ ಎಳ್ಳುಬತ್ತಿಯನ್ನು ಹಾಕುವಂತಹದ್ದು ಶನಿವಾರದ ದಿವಸ ತುಂಬ ಒಳ್ಳೆಯದು. ಮನೇಲಿ ಏನೇ ಕಷ್ಟಗಳಿದ್ರೂ
ನೀವು ಇಂಥದ್ದೇ ಕಷ್ಟ ಅಂಥದ್ದೇ ಕಷ್ಟ ಅಂತಲ್ಲ, ತುಂಬ ಏನಾದರೂ ಕಷ್ಟದಿಂದ ಬಳಲ್ತಾ ಇದ್ದರೆ ಒಂದು 9 ಶನಿವಾರ ನಿರಂತರವಾಗಿ ಹೋಗಿಬಿಟ್ಟು ಸ್ವಾಮಿಗೆ ಸ್ವಲ್ಪ ತುಳಸಿಯನ್ನು ಅರ್ಪಣೆ ಮಾಡಿಬಿಟ್ಟು ಈ ಎಳ್ಳುಬತ್ತಿಯನ್ನು ಹಾಕ್ಬಿಟ್ಟು ಬರುವಂತಹದ್ದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಮನೆಯಲ್ಲಿ ಕಷ್ಟ ಅನ್ನೋವಂತಹದ್ದು ತಾನೇ ಕಡಿಮೆ ಆಗುತ್ತೆ. ಈಗ ನೀವೇನು ಮಾಡಬೇಕು, ಆದಷ್ಟು ಈ ಎಳ್ಳುಬತ್ತಿ ಏನು ಕಟ್ತೀವಲ್ಲ ಅದನ್ನು ಹೊರಗಡೆ ತೊಗೊಳೋದಕ್ಕಿಂತ ನೀವೇ ಮನೆಯಲ್ಲಿ ಎಳ್ಳು ತೊಗೊಂಡು ಬಂದು, ಕಪ್ಪು ಎಳ್ಳು ಮತ್ತು ಕಪ್ಪು ಬಟ್ಟೆ ತೊಗೊಂಡು ಬಂದು ನೀವು ಕಟ್ಟಿ ಸಿದ್ಧ ಮಾಡ್ಕೊಳ್ಳಿ. ಎಳ್ಳೆಣ್ಣೆಯಲ್ಲಿ ಅದ್ದಿಟ್ಕೊಡಿ. ಎಳ್ಳೆಣ್ಣೆಯಲ್ಲೇ ಹಾಕಬೇಕು ಇದನ್ನು, ಆವಾಗಲೇ ನಿಮ್ಮ ಕಷ್ಟ ಹರಿಯುವಂತಹದ್ದು. ಎಳ್ಳೆಣ್ಣೆಯಲ್ಲಿ ನೆನೆಸಿಟ್ಕೊಂಡು 9 ಎಳ್ಳುಬತ್ತಿಯನ್ನು ಹಾಕಿ ಸ್ವಾಮಿಗೆ. ನೀವು ದೇವಸ್ಥಾನಕ್ಕೆ ಹೋಗ್ತಿರಲ್ವಾ, ಅದು ಒಂದು ಸೇವೆ. ಇದನ್ನು ಸೇವೆ ಅನ್ನೋದಕ್ಕಿಂತ ಪ್ರತಿಯೊಬ್ಬರು ಮಾಡಿ, ನಿಮ್ಮ ಎಷ್ಟೋ ಕಷ್ಟ ಕಳೆದು ಹೋಗುತ್ತೆ ಸ್ವಾಮಿಗೆ ಎಳ್ಳುಬತ್ತಿ ಹಾಕೋದ್ರಿಂದ. ಇನ್ನು ಯಾರೆಲ್ಲ ಕಾರ್ತಿಕ ಮಾಸದ ಶನಿವಾರದಲ್ಲಿ ಸ್ವಾಮಿಗೆ ನೀವು ಎಳ್ಳುಬತ್ತಿ ಹಾಕ್ತೀರಾ ಅಂತಹವರಿಗೆ ಶನಿ ಕಾಟಗಳು ಕಾಡೋದಿಲ್ಲ. ಎಲ್ಲರೂ ಕೂಡ ತಪ್ಪದೆ ಹಾಕಿ. ಇನ್ನು 2ನೇ ಸೇವೆ, ಸ್ವಾಮಿಗೆ ತಪ್ಪದೆ ಎಲ್ಲರೂ ಕೂಡ ಅವತ್ತು ಒಂದು ಮೊಳ ಆದರೂ ಕೂಡ ತುಳಸಿಯನ್ನು ತೆಗೆದುಕೊಂಡು ಹೋಗಿ ದೇವಸ್ಥಾನಕ್ಕೆ ಅರ್ಪಣೆ ಮಾಡಿ. ಇದು ಮನೆಯಲ್ಲಿ ಯಾರು ವಿಶೇಷವಾಗಿ ಮಕ್ಕಳು ಹೇಳಿದ ಮಾತು ಕೇಳೋದಿಲ್ಲ ಅಂತಹವರ ತಂದೆ ತಾಯಿ ಅಂತಹ ಮಕ್ಕಳ ಹೆಸರು ಹೇಳಿಬಿಟ್ಟು ಈ ತುಳಸಿಯನ್ನು ಸ್ವಾಮಿಗೆ ಅರ್ಪಣೆ ಮಾಡಿ. ಅದು ಏನೇ ಇರಬಹುದು, ಮಕ್ಕಳು ಸ್ವಲ್ಪ ಬಾಲಗ್ರಹದ ಕಾಟದಿಂದನೂ ಕೂಡ ಆ ರೀತಿ ಚಂಡಿ ಮಾಡೋದು ಮಾಡ್ತಾರೆ ವಿಪರೀತ. ಬಾಲಗ್ರಹದ ತೊಂದರೆ ಅಂತಂದರೆ ಅದನ್ನು ತುಳ್ಕೊಳ್ಳೋ ಅಂತಹದ್ದೇನೆ ಆಂಜನೇಯ ಸ್ವಾಮಿ. ಹೀಗಾಗಿ ನೀವು ಮಕ್ಕಳ ಹೆಸರನ್ನು ಹೇಳ್ಬಿಟ್ಟು ಅವರು ಹೆಂಗೆ ಆಡ್ತಾರೆ, ಮನೆಯಲ್ಲಿ ಏನು ತೊಂದರೆ ಇದೆ ಅಂಥದ್ದನ್ನೆಲ್ಲ ಹೇಳಿಕೊಂಡು ಆ ತೊಂದರೆಗಳನ್ನೆಲ್ಲ ನಿವಾರಣೆ ಮಾಡಿ ಅಂತೇಳಿ ಕೇಳಿಕೊಂಡು ತುಳಸಿಯನ್ನು ಅರ್ಪಣೆ ಮಾಡಿ. ಇನ್ನು 3ನೇ ಸೇವೆ ನೀವೇನು ಮಾಡಬಹುದು ಅಂತಂದರೆ, ಅವತ್ತಿನ ದಿವಸ ಸ್ವಾಮಿಗೆ ಒಂದು ಪೂಜೆಗೆ ಕೊಡಿ. ಪೂಜೆ ಸಾಮಾನನ್ನು ಕೊಟ್ಟು ಒಂದು ಪೂಜೆಗೆ ಕೊಟ್ಟು ಮನೆಯಲ್ಲಿರುವಂತಹ ಎಲ್ಲರ ಹೆಸರನ್ನು ಹೇಳಿ ಸ್ವಾಮಿಗೆ ಒಂದು ಅರ್ಚನೆಯನ್ನು ಮಾಡಿಸಿ. ಅರ್ಚನೆ ಮಾಡಿ ಅಂತಂದರೆ ಮಾಡ್ತಾರೆ ಅವರು. ಒಂದು ಅರ್ಚನೆಯನ್ನು ನಿಮ್ಮ ಕುಟುಂಬ ಸದಸ್ಯರ ಹೆಸರಿನಲ್ಲಿ ಮಾಡಿಸಿ. ಇದು ಕೂಡ ಮನೆಯಲ್ಲಿ ನಿಮ್ಮ ಯಾವುದೇ ಕೆಲಸ ಕಾರ್ಯಗಳಿಗೆ ಅಡ್ಡಿ ಆಗಿದ್ದರೆ ಅದು ಮುಂದುವರೆದುಕೊಂಡು ಹೋಗುತ್ತೆ. ಇನ್ನು 4ನೇ ಸೇವೆ, ನೀವು ಯಾವುದೇ ರೀತಿಯ ಶನಿ ಬಾಧೆ ಇರುವಂತಹವರು ಅಂತಂದರೆ 7.5 ನಡೀತಿರುತ್ತೆ ಕೆಲವರಿಗೆ ಪಂಚಮ ಶನಿ ನಡೀತಿರುತ್ತೆ, ಕೆಲವರಿಗೆ ಅಷ್ಟಮ ಶನಿ ಕಾಟ ನಡೀತಿರುತ್ತೆ. ಅಂಥವ್ರೆಲ್ಲರೂ ನೀವೇನು ಮಾಡಬೇಕು ಅಂತಂದರೆ 1 ಲೀಟರ್ ಎಳ್ಳೆಣ್ಣೆ ಪ್ಯಾಕೆಟ್ ಬರುತ್ತಲ್ಲ ಅದನ್ನು ಆಂಜನೇಯ ಸ್ವಾಮಿಯ ಸನ್ನಿಧಾನಕ್ಕೆ ಕೊಟ್ಬಿಡಿ. ಎಳ್ಳೆಣ್ಣೆ ಕೊಟ್ಟರೆ ನಿಮಗೆ ಈ ಶನಿ ಬಾಧೆಗಳ ಕಾಟ ಕಡಿಮೆ ಆಗುತ್ತೆ. ಇನ್ನು 5ನೇ ಸೇವೆ, ಮನೆಯಲ್ಲೇ ಯಾರಾದರೂ ತುಂಬ ಕಷ್ಟ ಅಥವಾ ಸಾಲ ಮಾಡಿಕೊಂಡು ತುಂಬ ಕಷ್ಟಪಡ್ತಾ ಇದ್ದರೆ ಅವತ್ತಿನ ದಿವಸ ಸ್ವಾಮಿಗೆ ಒಂದು ಅಭಿಷೇಕಕ್ಕೆ ಕೊಡಿ. ಅಭಿಷೇಕಕ್ಕೆ ಕೊಡುವಂಥವರು ನೀವು ಶನಿವಾರ ಹೋದರೆ ಆ ಕೆಲಸ ಆಗೋದಿಲ್ಲ. ಶುಕ್ರವಾರ ಹಿಂದಿನ ದಿವಸ ಹೋಗಿ ನಿಮ್ಮ ಹೆಸರನ್ನು ಬರೆಸ್ಬಿಟ್ಟು ಅವ್ರು ಏನು ಹೇಳ್ತಾರೆ ಹಣವನ್ನು ಕೊಟ್ಬಿಟ್ಟು ನಿಮ್ಮ ಕುಟುಂಬ ಸದಸ್ಯರ ಹೆಸರಿನಲ್ಲಿ ಸಂಕಲ್ಪ ಮಾಡ್ಕೋತಾರೆ ಅವರು. ಹಾಗಾಗಿ ಹಿಂದಿನ ದಿವಸ ಹೋಗಿ ಅಭಿಷೇಕಕ್ಕೆ ಕೊಟ್ಬಿಟ್ಟು ಬನ್ನಿ. ಅಭಿಷೇಕ ನಡೆಯುವಂತಹ ಸಂದರ್ಭದಲ್ಲಿ ಆದಷ್ಟು ಮನೆಯವರೆಲ್ಲ ಅವ್ರು ಹೇಳಿದಂತಹ ಸಮಯಕ್ಕೆ ಹೋಗಿ ಕೂತ್ಕೊಂಡು ಸ್ವಾಮಿಯ ಅಭಿಷೇಕವನ್ನು ನೋಡಿ. ಖಂಡಿತ ಬಹಳ ಒಳ್ಳೆಯದಾಗುತ್ತೆ. ಸ್ವಾಮಿಗೆ ಅಭಿಷೇಕಕ್ಕೆ ನಾವು ಕೊಡ್ತೀವಿ ಅಂತೇಳಿ ಹರಕೆ ಕಟ್ಕೊಂಡ್ರು ನೀವು, ನಿಮ್ಮ ಎಂತಹದ್ದೇ ಕಾರ್ಯ ಇದ್ದರೂ ಕೂಡ ಭಗವಂತ ನೆರವೇರಿಸ್ಕೊಡ್ತಾನೆ. ಅಭಿಷೇಕಕ್ಕೆ ಕೊಡಿ. ಸಾಲಬಾಧೆಯಿಂದ ನರಳುತ್ತಾ ಇರುವಂತಹವರು ಈ ಶನಿವಾರ ಒಳ್ಳೆಯದಾಗುತ್ತೆ, ನಿಮ್ಮ ಮನೆಗೆ ಬಹಳಷ್ಟು ಶುಭ ಫಲಗಳನ್ನು ತಂದುಕೊಡುತ್ತೆ ಇದು. ಇನ್ನು 6ನೇ ಸೇವೆ ಅಂತಂದರೆ, ಅಂದಿನ ದಿವಸ ಹನುಮಂತ ದೇವರ ಸನ್ನಿಧಾನದಲ್ಲಿ ಕೂತು ನೀವು ಸಂಪೂರ್ಣವಾಗಿ ಹನುಮಾನ್ ಚಾಲೀಸವನ್ನು ಶ್ರದ್ಧೆಯಿಂದ ಪಠಣ ಮಾಡಿದ್ರೆ ಬಹಳ ಒಳ್ಳೆಯದು. ಹನುಮಾನ್ ಚಾಲೀಸ ಕೆಲವರಿಗೆಲ್ಲ ಅನುಮಾನ ಇದೆ, ಹೆಣ್ಮಕ್ಳು ಓದಬಹುದಾ ಓದಬಾರ್ದಾ ಅಂತಂದು. ಹನುಮಾನ್ ಚಾಲೀಸ ಓದಲಿಕ್ಕೆ ಯಾವುದೇ ಅಡ್ಡಿ ಇಲ್ಲ, ಆದರೆ ಎಲ್ಲಂದರಲ್ಲಿ ಕೂತು ಯಾವ ಸಮಯದಲ್ಲಿ ಅಂದರೆ ಆ ಸಮಯದಲ್ಲಿ ಇದನ್ನು ಓದಲಿಕ್ಕೆ ಬರೋದಿಲ್ಲ. ಆದಷ್ಟು ಬೆಳಗ್ಗೆ ಒಂದು 8-8:30 ಅಷ್ಟರಲ್ಲೇನೆ ಹನುಮಾನ್ ಚಾಲೀಸವನ್ನು ನೀವು ಪಠನೆ ಮಾಡಬೇಕು. ಹೇಳ್ಕೊಳ್ಳುವಾಗ ಬಹಳ ಶ್ರದ್ಧೆಯಿಂದ ಹೇಳ್ಕೊಳ್ಳಿ, ನಿಮ್ಮ ಎಷ್ಟೋ ಕಷ್ಟಗಳು ನಿವಾರಣೆ ಆಗುತ್ತೆ. ನೋಡಿ, ರಾಯರು ಒಲಿದ್ರೆ ನಿಮಗೆ ಎಷ್ಟು ಒಳ್ಳೆಯದಾಗುತ್ತೋ ಅದಕ್ಕೆ 10ರಷ್ಟು ಒಳ್ಳೆಯದನ್ನು ನೀವು ಸ್ವಾಮಿಯನ್ನು ಒಲಿಸ್ಕೊಳ್ಳೋದ್ರಿಂದ ಕೂಡ ಜೀವನದಲ್ಲಿ ಪಡೆದುಕೊಳ್ಳಬಹುದು. ಅದಕ್ಕೆ ಜೀವಂತ ಸಾಕ್ಷಿ ನಾನು. ರಾಯರನ್ನು ಯಾರೆಲ್ಲ ಪೂಜೆ ಮಾಡ್ತೀರಾ, ಜೊತೆಯಲ್ಲಿ ಆಂಜನೇಯ ಸ್ವಾಮಿಯ ಪೂಜೆಯನ್ನು ಪ್ರತಿ ಶನಿವಾರ ಮಾಡುವಂತಹದ್ದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಬೇಕು ಅಂತಂದರೆ ಕಾಮೆಂಟಲ್ಲಿ ಕೇಳಿ ಯಾವ ರೀತಿ ಶನಿವಾರ ಸರಳವಾಗಿ ನಾವು ಪೂಜೆಯನ್ನು ಮಾಡುವಂತಹದ್ದು ಅಂತ ಹೇಳಿ ಹೇಳ್ಕೊಡ್ತೀನಿ. ನೀವು ರಾಯರ ಪೂಜೆ ಹೇಗೆ ಮಾಡ್ತೀರೋ ಹಾಗೆ ಶನಿವಾರ ಕೂಡ ಸ್ವಾಮಿಯನ್ನು ನಡೆಸ್ಕೊಂಡು ಹೋಗಿ ನೋಡಿ, ನಿಮ್ಮ ಮನೆಯಲ್ಲಿ ಯಾವ ರೀತಿ ಒಂದು ನೆಮ್ಮದಿ ಅನ್ನುವಂತಹದ್ದು ಮೂಡುತ್ತೆ ಮತ್ತು ಕಷ್ಟಗಳು ಕಡಿಮೆ ಆಗ್ತಾ ಹೋಗುತ್ತೆ.
ಯಾರ ಮನೆಯಲ್ಲಿ ಸ್ವಾಮಿನ ಪೂಜೆ ಮಾಡ್ತಾರೆ ಅಂಥವ್ರ ಮನೆಯಲ್ಲಿ ವಾಮಾಚಾರ ನಿಲ್ಲಲ್ಲ, ಕೆಟ್ಟ ಶಕ್ತಿಗಳ ಆಟ ನಿಲ್ಲಲ್ಲ, ಜೊತೆಯಲ್ಲಿ ಕಷ್ಟಗಳು ಕೂಡ ನಿಲ್ಲಲ್ಲ. ನೀವು ನಂಬಬೇಕು, ನಂಬಿ ನಡ್ಕೊತ ಹೋಗಬೇಕು. ಎಲ್ರಿಗೂ ಕೂಡ ಆಂಜನೇಯ ಸ್ವಾಮಿಯ ಕೃಪಾ ಕಟಾಕ್ಷ ಒದಗಲಿ ಅಂತ ಹೇಳಿ ಕೇಳ್ಕೊತ ಈ ವಿಡಿಯೋವನ್ನು ಮುಗಿಸ್ತೀನಿ. ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಎಲ್ರಿಗೂ ನಮಸ್ಕಾರ.